ಹಾಯ್ ಗೈಸ್, ಇವತ್ತು ಬ್ರಾಂಚಿಂಗ್ ಸ್ಟ್ರಾಟಜಿ ಇಂಟರ್ವ್ಯೂಸ್ಗಳಲ್ಲಿ ಕೇಳೋ ಒಂದು ಪಕ್ಕಾ ಕ್ವಶನ್ ಇದು. ಇಂಟರ್ವ್ಯೂಸ್ಗಳಲ್ಲಿ ಬ್ರಾಂಚಿಂಗ್ ಸ್ಟ್ರಾಟಜಿ ನಿಮ್ಮ ಕಂಪನಿನಲ್ಲಿ ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ, ಆಮೇಲೆ ಯಾವ ಬ್ರಾಂಚಸ್ನ ಯೂಸ್ ಮಾಡ್ತೀರಾ, ಹೇಗೆ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಎಷ್ಟೊಂದು ಜನಕ್ಕೆ ಬ್ರಾಂಚಿಂಗ್ ಸ್ಟ್ರಾಟಜಿ ಅಂದ್ರೆ ಅರ್ಥ ಆಗೋದಿಲ್ಲ. ಅದರಲ್ಲೂ ಫ್ರೆಷರ್ಸ್ ಆಗಿ ಹೋಗುವಾಗ ತುಂಬ ಕನ್ಫ್ಯೂಷನ್ಸ್ ಅಂತ ಇದ್ದೇ ಇರುತ್ತೆ. ಸೊ ಐ ಹ್ಯಾವ್ ಗಿವನ್ ದ ಆನ್ಸರ್ ಹಿಯರ್. ಬಟ್ ಬಿಫೋರ್ ದಟ್ ನಾನು ಏನು ಮಾಡ್ತೀನಿ ಅಂತಂದರೆ ನಿಮಗೆ ಕರೆಕ್ಟಾಗಿ ಒಂದು ಕ್ಲಿಯರ್ ಎಕ್ಸ್ಪ್ಲನೇಷನ್ ಫಸ್ಟ್ ಇಲ್ಲಿ ಕೊಡ್ತೀನಿ. ಸೊ ವಾಟ್ ಈಸ್ ದಟ್? ಒನ್ ಈಸ್, ಫಸ್ಟ್ ನಮ್ಮ ಕಂಪ್ನಿನಲ್ಲಿ ದೇರ್ ಆರ್ ಮೈನ್ ಪ್ರೈಮರಿ ಬ್ರಾಂಚಸ್ ಅಂತ ಬಂದಾಗ ಡೆವಲಪ್ ಬ್ರಾಂಚ್ ಅಂತ ಇದೆ. ಡೆವಲಪ್ ಬ್ರಾಂಚ್ ಡೆವಲಪ್ ಬ್ರಾಂಚ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ? ಡೆವಲಪ್ ಎನ್ವಿರಾನ್ಮೆಂಟ್ಗೆ ಡಿಪ್ಲಾಯ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಪ್ಲಿಕೇಶನ್ ಕೋಡ್ನ. ಅಥವಾ ನಾವು ಲೆಟ್ ಸೇ ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ದಿ ಕಂಪನೀಸ್ಗಳಲ್ಲಿ ಈಗ ಕ್ಯೂಬರ್ನೆಟೀಸ್ನ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಡಿಪ್ಲಾಯ್ ಮಾಡೋದು ಡೆವಲಪ್ ಎನ್ವಿರಾನ್ಮೆಂಟ್ ಕ್ಯೂಬರ್ನೆಟೀಸ್. ಲೆಟ್ ಸೇ ಫಾರ್ ಎಕ್ಸಾಂಪಲ್ ಡೆವ್ ನೇಮ್ ಸ್ಪೇಸ್ ಅಂತ ಒಂದಿದೆ, ಇಲ್ಲಿಗೆ ನಾವು ಡಿಪ್ಲಾಯ್ ಮಾಡ್ತೀವಿ. ದೆನ್ ಇದಾದ್ಮೇಲೆ ಪ್ರಮೋಷನ್ ಯಾವುದಕ್ಕೆ ಮಾಡ್ತೀವಿ? ರಿಲೀಸ್ ಬ್ರಾಂಚಿಂಗ್ ಮಾಡ್ತೀವಿ. ರಿಲೀಸ್ ಬ್ರಾಂಚ್, ಸಿ ಇದು ಒಂದೊಂದು ಕಂಪ್ನಿನಲ್ಲಿ ಒಂದೊಂದು ಥರ ಬ್ರಾಂಚಿಂಗ್ ಸ್ಟ್ರಾಟಜಿ ಇರುತ್ತೆ. ಬಟ್ ದಿಸ್ ಈಸ್ ವಾಟ್ ವಿ ಆರ್ ಯೂಸಿಂಗ್ ಆ್ಯಂಡ್ ದಿಸ್ ಈಸ್ ವಾಟ್ ಮೋಸ್ಟ್ ಆಫ್ ದಿ ಆರ್ಗನೈಸೇಷನ್ಸ್ ಆರ್ ಯೂಸಿಂಗ್. ಓಕೆ, ದಿಸ್ ಈಸ್ ದ ಬ್ರಾಂಚಿಂಗ್ ಸ್ಟ್ರಾಟಜಿ ದಟ್ ವಿ ಆರ್ ಯೂಸಿಂಗ್. ರಿಲೀಸ್ ಬ್ರಾಂಚ್ಗೆ ಇದು ಮಾಡಿದ್ಮೇಲೆ ಆನ್ ಮರ್ಜ್, ಓಕೆ, ಮರ್ಜ್ ಆದ ತಕ್ಷಣ ಆಟೋಮೆಟಿಕಲಿ it will deploy to UAT ನೇಮ್ ಸ್ಪೇಸಿಗೆ ಇದು ಡಿಪ್ಲಾಯ್ ಆಗುತ್ತೆ. ಇಲ್ಲಿ ಅಂದರೆ ಫಸ್ಟ್ ಇಲ್ಲಿ ಏನಕ್ಕೆ ಮಾಡ್ತಾ ಇದ್ದಾರೆ? ಡೆವಲಪ್ ಬ್ರಾಂಚಲ್ಲಿ ಡೆವಲಪರ್ಸ್ಗಳು ಏನಾದರೂ ಒಂದು ಇದನ್ನ ಫೀಚರ್ನ ಟೆಸ್ಟ್ ಮಾಡಬೇಕು ಅಂತಂದಾಗ ಡೆವಲಪ್ ಬ್ರಾಂಚ್ಗೆ ತಮ್ಮ ಚೇಂಜಸ್ಗಳನ್ನ ಪುಷ್ ಮಾಡ್ತಾರೆ. ಬಿಫೋರ್ ದ್ಯಾಟ್ ನಾನು ಎಕ್ಸ್ಪ್ಲೇನ್ ಮಾಡಲೇಬೇಕಾಗಿರೋ ಒಂದು ಬ್ರಾಂಚ್ ಅಂದರೆ ಫೀಚರ್ ಬ್ರಾಂಚ್. ದಿಸ್ ವಿಲ್ ಬಿ ಕ್ರಿಯೇಟೆಡ್ ಬೈ ಈಚ್ ಡೆವಲಪರ್. ಏನಾದರೂ ಫೀಚರ್ಸ್ ಲೈಕ್ ಲಾಗಿನ್ ಫೀಚರ್ ಮೇಲೆ ಒಬ್ಬರು ವರ್ಕ್ ಮಾಡ್ತಾ ಇರ್ತಾರೆ, ಪೇಮೆಂಟ್ಸ್ ಫೀಚರ್ ಮೇಲೆ ಏನಾದರೂ ಒಬ್ಬರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಮಲ್ಟಿಪಲ್ ಫೀಚರ್ಸ್, ಅதாவது ಯು ಐನಲ್ಲಿ ಯಾವುದೋ ಒಂದು ಸ್ಮಾಲ್ ಒಂದು ಲೋಗೋ ಚೇಂಜಸ್ ಇರುತ್ತೆ. ಅದ್ರ ಮೇಲೆ ಪ್ರತಿಯೊಂದಕ್ಕೂ ಒಂದು ಫೀಚರ್ ಬ್ರಾಂಚ್ನ ಬ್ರಾಂಚ್ ಔಟ್ ಮಾಡ್ಕೊಳ್ತೀರಾ. ಆ ಫೀಚರ್ ಬ್ರಾಂಚ್ ಔಟ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ವರ್ಕ್ ಮಾಡಿದ್ಮೇಲೆ ನೀವು ಡೆವಲಪ್ ಬ್ರಾಂಚಿಗೆ ಹಾಕ್ತೀರಾ. ಡೆವಲಪ್ ಬ್ರಾಂಚಿಗೆ ಪುಷ್ ಮಾಡಿದ್ಮೇಲೆ ಇಲ್ಲಿ ಡೆವಲಪರ್ಸ್ಗಳು ಟೆಸ್ಟ್ ಮಾಡ್ಕೊಳ್ತಾರೆ. ದಿಸ್ ಇಸ್ ಫಾರ್ ಡೆವಲಪರ್ಸ್ ಟೆಸ್ಟಿಂಗ್, ಡೆವ್ಸ್ ಟೆಸ್ಟಿಂಗ್. ರಿಲೀಸ್ ಬ್ರಾಂಚ್ ಅಂತ ಬಂದಾಗ ಇದು ಕೂಡ ಅಷ್ಟೇ. ಡೆವಲಪ್ ಬ್ರಾಂಚಿಗೆ ನಾವು ಪುಷ್ ಮಾಡಿದ ತಕ್ಷಣ ಮರ್ಜ್ ಆದ ತಕ್ಷಣ ಇಟ್ ವಿಲ್ ಡೆವಲಪ್ಗೆ ಡಿಪ್ಲೋ ಆಗುತ್ತೆ. ಇಲ್ಲೂ ಅಷ್ಟೇ, ಮರ್ಜ್ ಆದ ತಕ್ಷಣ UATಗೆ ಡಿಪ್ಲೋ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳೇಬೇಕು ನೀವು. UAT ಡೆವ್ ನೇಮ್ ಸ್ಪೇಸ್. ನೆಕ್ಸ್ಟ್ ಮಾಸ್ಟರ್ ಬ್ರಾಂಚ್, ವೆರಿ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳೇಬೇಕಾಗಿರೋದೇನೆಂದರೆ ನೆವರ್ ಎವರ್ ಡೈರೆಕ್ಟ್ಲಿ ಡಿಪ್ಲಾಯ್ ಟು, ನೆವರ್ ಎವರ್ ಡೈರೆಕ್ಟ್ಲಿ ಪುಷ್ ಕೋಡ್ ಚೇಂಜಸ್ ಟು ಮಾಸ್ಟರ್. ಇದನ್ನ ನೀವು ಆಸ್ ಎ ಸಾಫ್ಟ್ವೇರ್ ಡೆವಲಪರ್ಸ್ ಆಗಿರ್ಬೋದು, ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ಸ್, ದಿಸ್ ಇಸ್ ದ ಬೇಸಿಕ್ ಥಿಂಗ್ ದಟ್ ಯು ಆರ್ ಸಪೋಸ್ ಟು ರಿಮೆಂಬರ್. ಯಾವತ್ತಿದ್ರು ಮಾಸ್ಟರ್ ಬ್ರಾಂಚ್, ಕೆಲವು ಕಡೆ ಇದನ್ನ ಮೈನ್ ಬ್ರಾಂಚ್ ಅಂತ ಇಟ್ಕೊಂಡಿರ್ತಾರೆ, ಮೈನ್ ಬ್ರಾಂಚ್. ಸೊ ನೆವರ್ ಎವರ್ ಡೈರೆಕ್ಟ್ಲಿ ಪುಷ್ ದ ಕೋಡ್ ಚೇಂಜಸ್ ಟು ಮಾಸ್ಟರ್. ದಿಸ್ ಇಸ್ ದ ಮೋಸ್ಟ್ಲಿ ಯಾರು ಆ, ಈ ಜೂನಿಯರ್ ಇಂಜಿನಿಯರ್ಸ್ಗಳು ಏನು ಎಂಟ್ರಿ ಆಗ್ತಾರೆ, ನ್ಯೂ ಜಾಯ್ನರ್ಸ್ ಏನಿರ್ತಾರೆ, ಇವೆ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಇದು. ಬಟ್ ದೇರ್ ಆರ್ ಸಮ್ ಸೆಕ್ಯೂರಿಟಿ ಥಿಂಗ್ಸ್ ದಟ್ ದ ಆರ್ಗನೈಸೇಷನ್ ವಿಲ್ ಟೇಕ್ ಕೇರ್ ಆಫ್. ಅದಕ್ಕೆ ಸೆಕ್ಯೂರಿಟಿ ಚೆಕ್ಸ್ಗಳು ಇರ್ತವೆ. ಯು ಕೆನಾಟ್ ಡೈರೆಕ್ಟ್ಲಿ ಪುಷ್ ಟು ಮಾಸ್ಟರ್ ಮೈನ್ ಅಂತೆಲ್ಲ ಇರ್ತದೆ. ಬಟ್ ವಾಟ್ ಇಫ್ ದೆರ್ ಇಸ್ ನೋ ಚೇಂಜಸ್? ಆ ಥರ ಏನಾದರೂ ಸೆಕ್ಯೂರಿಟಿಗಳನ್ನ ಇಟ್ಟಿಲ್ಲ ಅಂತಂದಾಗ ಅದೇನು ಸೆಕ್ಯೂರಿಟೀಸ್ಗಳನ್ನ ಮಾಡ್ತಾರೆ, ಏನು ಮಾಡಲ್ಲ, ಅದನ್ನೆಲ್ಲ ನಾನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ. ಬಟ್ ಆಸ್ ಆಫ್ ನೌ ಜಸ್ಟ್ ರಿಮೆಂಬರ್ ದಟ್ ವಿ ಶುಡ್ ನೆವರ್ ಎವರ್ ಡೈರೆಕ್ಟ್ಲಿ ಪುಷ್ ದ ಕೋಡ್ ಚೇಂಜಸ್ ಟು ದ ಮಾಸ್ಟರ್. ಸೊ ಕಮಿಂಗ್ ಬ್ಯಾಕ್ ಟು ದ branching strategy, master branch ಇಂದ we will deploy it to on merge, it will directly deploy to pre-prod. Then ಇದೇ ಮಾಸ್ಟರ್ ಬ್ರಾಂಚ್ ಇಂದ ನಾವು pre-prod ಅಲ್ಲಿ ಟೆಸ್ಟಿಂಗ್ ಇದರಲ್ಲಿ ಆದಮೇಲೆ ನಾವೇನು ಮಾಡ್ತೀವಿ? ಪ್ರಾಡ್ಗೆ
ಪ್ರೊಡಕ್ಷನ್ಗೆ ವಿಲ್ ಡಿಪ್ಲಾಯ್ ಮ್ಯಾನ್ಯುಯಲಿ. ವೆರಿ ಇಂಪಾರ್ಟೆಂಟ್. ಯಾಕೆ? ಸಿ ಆನ್ ಮರ್ಜ್, ಇಲ್ಲಿ ಮರ್ಜಲ್ಲಿ ನಾವು ಮಾಡ್ತಾ ಇದೀವಿ, ಇಲ್ಲೂ ಮರ್ಜ್ ಆದ ತಕ್ಷಣನೇ ಡಿಪ್ಲೋಯ್ ಆಗ್ತಾ ಇದೆ, ಬಟ್ ಇದಕ್ಕೆ ಮಾತ್ರ ಮ್ಯಾನ್ಯುಯಲ್ ಆಗಿ ನಾವು ಡಿಪ್ಲೋಯ್ ಮಾಡೋದು. ಯಾಕೆಂದ್ರೆ ನಾವಿಲ್ಲಿ ಟೆಸ್ಟಿಂಗ್ ಆಗದೇ ಮರ್ಜಿಗೆ ನಾವು ಮಾಡಂಗಿಲ್ಲ. ಇಲ್ಲಿ ಟೆಸ್ಟಿಂಗ್ ಆಗಬೇಕು, ತುಂಬಾ ಕೋಡ್ ಚೆಕ್ಸ್ ಆಗಬೇಕು. ಯಾಕೆಂದ್ರೆ ಪ್ರಾಡ್ ಅಂತಂದ್ರೆ ದಿಸ್ ಇಸ್ ವೇರ್ ಯೂಸರ್ಸ್ ವಿಲ್ ಬಿ ಯೂಸಿಂಗ್ ದ ಆ್ಯಪ್. ಅಪ್ಲಿಕೇಶನ್ನ ನಿಮ್ಮದು ಇಲ್ಲಿ ಪ್ರಾಡ್ ಅಲ್ಲಿ ಡಿಪ್ಲೋಯ್ ಆಗಿರೋದೆ ನಮ್ಮ ಇವ್ರಿಗೆ ಯೂಸರ್ಸ್ಗಳು ಯೂಸ್ ಮಾಡುವಂಥದ್ದು. ಸೊ ಆದ್ರಿಂದ ದಿಸ್ ಇಸ್ ವಾಟ್ ಹೌ ಇಟ್ ವಿಲ್ ಬಿ ದೇರ್. ಆಮೇಲೆ ಬ್ರಾಂಚಿಂಗ್ ಸ್ಟ್ರಾಟಜಿ ಲಿಸ್ಟಲ್ಲಿ ಬೇರೆದು ಕೇಳ್ತಾರೆ. ಫೀಚರ್ ಬ್ರಾಂಚಸ್ ಅಂತ ಏನು ಕ್ರಿಯೇಟ್ ಮಾಡ್ಕೊತೀರಾ ಅಂತ ಕೇಳ್ತಾರೆ. ಫೀಚರ್ ಬ್ರಾಂಚಸ್ಗಳು ಡೆವಲಪರ್ಸ್ ಏನಾದರೂ ಡೆವ್ಸ್, ಯೂಶಲಿ ಡೆವ್ಸ್ ಅಂತ ಕರೀತಾರೆ ಸಾಫ್ಟ್ವೇರ್ ಫೀಲ್ಡಲ್ಲಿ. ಡೆವಲಪರ್ಸ್ ಏನಾದರೂ ಫೀಚರ್ಗಳ ಮೇಲೆ ಕ್ರಿಯೇಟ್ ಮಾಡೋಕ್ಕಾರೆ ಡೈರೆಕ್ಟ್ ಡೆವಲಪ್ ಬ್ರಾಂಚಲ್ಲಿ ಅವ್ರು ಪುಷ್ ಮಾಡೋದಿಲ್ಲ. ದೇ ವಿಲ್ ಕ್ರಿಯೇಟ್ ಅ ಫೀಚರ್ ಬ್ರಾಂಚ್. ಫೀಚರ್ ಬ್ರಾಂಚ್ನ ಕ್ರಿಯೇಟ್ ಮಾಡಿಕೊಂಡು ಈ ಥರ ಫೀಚರ್ ಸ್ಲ್ಯಾಶ್ ಲಾಗಿನ್, ಫೀಚರ್ ತೋರಿಸ್ಬಿಡ್ತೀನಿ, ಫೀಚರ್ ಸ್ಲ್ಯಾಶ್ ಲಾಗಿನ್, ಫೀಚರ್ ಸ್ಲ್ಯಾಶ್ ಪೇಮೆಂಟ್, ಈ ಥರ ಅವರು ಫೀಚರ್ ಬ್ರಾಂಚಸ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ದೇ ವಿಲ್ ದೆನ್ ಪ್ರಮೋಟ್ ಇಟ್ ಟು ಡೆವಲಪ್ ಬ್ರಾಂಚ್. ಡೆವಲಪ್ ಬ್ರಾಂಚ್ ವಿಲ್ ಬಿ ಪ್ರಮೋಟೆಡ್ ಟು ರಿಲೀಸ್ ಬ್ರಾಂಚ್. ರಿಲೀಸ್ ಬ್ರಾಂಚ್ ವಿಲ್ ಬಿ ಪ್ರಮೋಟೆಡ್ ಟು ಮಾಸ್ಟರ್ ಬ್ರಾಂಚ್. ಸೊ ವಾಟ್ ಈಸ್ ದಿಸ್ ಪ್ರಮೋಷನ್? ಫಸ್ಟ್ ಆಫ್ ಆಲ್ ಅಂದರೆ ಗೊತ್ತಿರುತ್ತೆ, ಬಟ್ ಬೇಸಿಕ್ ಆಗು ಹೇಳೋದಾದ್ರೆ ಡೆವಲಪ್ ಟು ರಿಲೀಸ್ ನಾವು ಪ್ರಮೋಷನ್ ಮಾಡ್ತಿದೀವಿ ಅಂತಂದ್ರೆ ವಾಟ್ ಈಸ್ ಪ್ರಮೋಷನ್? ಪ್ರಮೋಷನ್ ಇಸ್ ನಥಿಂಗ್ ಬಟ್ PR ರೈಸ್ ಮಾಡ್ತೀವಿ. ಪುಲ್ ರಿಕ್ವೆಸ್ಟ್ ರೈಸ್ ಮಾಡಿದ್ರೆ ಇಟ್ ವಿಲ್ ಗೋ. ಓಕೆ, ಪುಲ್ ರಿಕ್ವೆಸ್ಟ್ ರೈಸ್ ಮಾಡಿದ್ರೆ ರಿವ್ಯೂ ಮಾಡ್ತಾರೆ ಅಂಡ್ ಅಪ್ರೂವ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಹೌ ಪ್ರಮೋಷನ್ ವಿಲ್ ಬಿ ಹ್ಯಾಪನ್. ಸೊ ಇದನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ, ದಿಸ್ ಇಸ್ ಇಫ್ ಯು ಎಕ್ಸ್ಪ್ಲೈನ್ ದಿಸ್ ಮಚ್, ದೆನ್ interviewer will be completely satisfied with your answer. ಸೊ ಅದನ್ನ ನಾನು ಕ್ಲೀನಾಗಿ ಇಲ್ಲಿ ಕೊಟ್ಟಿದ್ದೀನಿ ಕೂಡ, ಬಟ್ ದಿಸ್ ಒನ್ ಈಸ್ ಹ್ಯಾವಿಂಗ್ ಎ ವೆರಿ ಲೆಸ್ ಎಕ್ಸ್ಪ್ಲನೇಷನ್ ಇಟ್ ಸೀಮ್ಸ್. ನಾನು ತುಂಬ ಹಿಂದೆ ಇದನ್ನ ಕ್ರಿಯೇಟ್ ಮಾಡಿದ್ದು. We have created a branches for releases. So deployment will be going on a development branch. Development will be going on a development branch. Once the code is ready for first release, we create the branch release 1.0 from the development branch. And we make first release from the release 1.0. So idu beda. Let's not go with this. Let's not go with this. So ಇದನ್ನೇ ಸದ್ಯಕ್ಕೆ ನಾವು just explain this. This is more than enough for you. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. I will explain you more. Thank you.